ಲೋಕೇಶ್ವರ್ ಸರ್, ಈಗ ನಾವು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಇದ್ವಿ. ಹಣಬಲ, ತೋಳ್ಬಲ, ಜನಬೆಂಬಲ ಇರುವಂಥ ವ್ಯಕ್ತಿಗಳು ಏನೇ ಮಾಡಿದರೂ ಕೂಡ ಯಾವುದೋ ಒಂದು ಕಾರಣ ಇಟ್ಟು ಅಥವಾ ಎಲ್ಲೋ ಒಂದು ಲೋಪ ಆಗಿ ಅದನ್ನು ಆರೋಪದಿಂದ ಬಚಾವಾಗ್ತಾರೆ ಅಂತೇಳಿ. ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ರಾಜಕಾರಣಿಗಳ ಒಂದು ಜೀವಾವಧಿ ಶಿಕ್ಷೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಆಗಿರ್ಬೋದು. ಇದು ಕೂಡ ಒಂದು ರೀತಿ ಮುಂದಿನ ದಿನಗಳಲ್ಲಿ ಏನಾದರೂ ಆರೋಪ ಸಾಬೀತಾದರೆ ಐತಿಹಾಸಿಕವಾದಂಥ ತೀರ್ಪು ಅಂತ ಜನರು ಇದನ್ನು ತೆಗೆದುಕೊಳ್ಬೋದಾ? ಕಾನೂನು ಮೇಲೆ ಇನ್ನೂ ನಂಬಿಕೆಗಳು ಜಾಸ್ತಿ ಆಗ್ಬೋದಾ ಅಂತ? ಸಾಮಾನ್ಯವಾಗಿ ಯಾಕೆಂದ್ರೆ ಈಗ ತಾವು ಡೆಲ್ಲಿಯಲ್ಲಿ ಒಬ್ರು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ಕಿದ್ ನೋಡಿದ್ರಿ. ಹೌದು, ಸುಟ್ಟ ಹಾಕಿದ್ದು ಆ ಇಶ್ಯೂ ಇವತ್ತು ಇನ್ನು ಅದು ಎನ್ಕ್ವೈರಿಲೇ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಪ್ರಕರಣದಲ್ಲಿ ಜಡ್ಜ್ ದುಡ್ಡು ತಗೋಬೇಕಾದ್ರೆ ಸಿಗಾಕೊಂಡು ಜೈಲ್ಗೆ ಹೋಗಿದ್ದು ನೋಡಿದೀರ. ಸೊ ಅಂದ್ರೆ ದುಡ್ಡಿಂದ ಈ ತರದ ಎಲ್ಲಾ ಪ್ರಭಾವಗಳನ್ನು ಬೀರೋ ವಿಚಾರಗಳು ಇರುವಂತ ವ್ಯಕ್ತಿಗಳು ನಾಳೆ ಇದ್ಯಾವುದು ಸಾಧ್ಯ ಆಗದಲ್ಲೇ ಕನ್ವಿಕ್ಷನ್ ಒಳಗಾಗ್ತಾರೆ ಅಂದಾಗ ಅದು ಜನಕ್ಕೆ ಒಂದು ಭಯ ಬರೋ ಸಾಧ್ಯತೆ ಜಾಸ್ತಿ ಆಗೇ ಆಗುತ್ತೆ ಸಹಜವಾಗಿ. ಕಾನೂನಿನ ಇಕ್ಕಟ್ಟು ತುಂಬಾ ಕಷ್ಟ ಅನ್ನೋದು ಅರ್ಥ ಆಗುತ್ತೆ, ಯಾವ್ದು ಪ್ರಭಾವ ನಡೆಯೋದಿಲ್ಲ ಅಂತೇಳಿ. ಅವಾಗ ಕಾನೂನನ್ನ ಪಾಲಿಸೋದ್ರಲ್ಲಿ ಅರ್ಥ ಇದೆ ಅಂತ ಅವರು ಯೋಚನೆ ಮಾಡ್ತಾರೆ, ಮತ್ತೆ ಇದಕ್ಕೆ ಒಂದು ಬೆಲೆಯನ್ನ ನ್ಯಾಯ ಕೊಡ್ತಾ ಇದೆ ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಈ ಕೇಸ್ಗಳಲ್ಲಿ ಸ್ವಲ್ಪ ವಿಶೇಷ ಆಸಕ್ತಿನ ತಗೊಳೋದು. ಯಾಕೆಂದ್ರೆ ಸೆಲೆಬ್ರಿಟಿ ಅಂದ ತಕ್ಷಣ ಅವನ್ಗೆ ಹಣ ಇದೆ, ಪ್ರಭಾವ ಇದೆ ಅನ್ನೋದು ಪ್ರಶ್ನೆ ಬಿಟ್ರೆ, ರಾಜಕೀಯ ಅನ್ನೋದು ಬೇರೆ ವಿಚಾರ. ಆದ್ರೆ ಅವನ ಈ ಪ್ರಭಾವಗಳನ್ನ ಬಳಸಿ ಯಾರನ್ನ ಬೇಕಾದ್ರೂ ಅವ್ನ್ ಬೈ ಮಾಡಬಹುದು ಅನ್ನೋದು ಬೇಕಾದಷ್ಟು ಘಟನೆಗಳು ನಮ್ಮಲ್ಲಿ ನಡೆದೋಗ್ಬಿಟ್ಟಿದೆ. ಅದು ಏನು ಪೊಲೀಸು ಜಡ್ಜು ಅಂತ ಏನ್ ವ್ಯತ್ಯಾಸ ಏನಿಲ್ಲ, ಎಲ್ಲಾರನ್ನು ಕೊಂಡ್ಕೊಳ್ಳೋ ಅಂತ ವ್ಯವಸ್ಥೆ ನಡೆಸಿರೋಂತ ಒಂದು ಸಿಸ್ಟಮ್ ನಾವು ನೋಡಿದೀವಿ. ಅದಕ್ಕೆ ಜನ ಸ್ವಲ್ಪ ಅನುಮಾನ ಮಾಡ್ತಿರ್ತಾರೆ. ಈಗ ನ್ಯಾಯ ಸಿಕ್ಕದ್ದು ಯಾವಾಗ ಆಗುತ್ತೆ ಅಂದ್ರೆ ಸತ್ತವನ್ ತಂದೆ ತಾಯಿಗಳ ಬೇಡಿಕೆ ಏನಿದೆ, ಈಗ ಅವರೇ ಕರ್ಕೊಂಡು ಹೋಗಿದ್ದು ಸಾಯಿಸಿದ್ದು ಅವರು. ಸೊ ಅವ್ರಿಗೆ ಸಜಾ ಆಯ್ತು ಅಂತಂದ್ರೆ ಅವ್ರು ಖುಷಿ ಆಯ್ತು ಅಂದ್ರೆ ಪ್ರಪಂಚ ಜನಕ್ಕೆಲ್ಲ ನ್ಯಾಯ ಸಿಕ್ತು ಅಂತ ಪ್ರಶ್ನೆ ಆಗುತ್ತೆ. ಬೇರೆ ಜನಕ್ಕೆ ನ್ಯಾಯದ ಪ್ರಶ್ನೆ ಅಲ್ಲ ಇದು, ಸತ್ತು ಕುಟುಂಬದ ನ್ಯಾಯದ ಪ್ರಶ್ನೆ ಇದು. ನಿಜ, ಅವ್ರಗಳಿಗೆ ಬೇಕಾದ ನ್ಯಾಯನ ಬೇರೆ ಜನ ಎಲ್ಲ ನಮಗೂ ಸಿಕ್ತು ಅಂತ ಭಾವಿಸ್ತಾರೆ. ಒಂದು ಒಳ್ಳೆ ತರದ ಪ್ರಪಂಚಕ್ಕೆ ಸಿಕ್ತು ಅಂತ ಪ್ರಶ್ನೆ ಆಗುತ್ತೆ. ಕರೆಕ್ಟ್. ಅದು ನಾನು ಈಗ ಹೇಳಕ್ ಇಷ್ಟ. ಎಸ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್, ತಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಸರ್, ತಮಗೂ ಕೂಡ. ಎಸ್, ನಾವು ನೋಡ್ತಾ ಇದ್ವಲ್ವಾ, ವಕೀಲರು ಹೇಗೆ ಹೇಳಿದ್ರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯವರು ಯಾವ ರೀತಿ ವಿವರಣೆಯನ್ನು ಕೊಟ್ಟರು ಅಂತ. ಬಟ್ ಇಲ್ಲಿ ಜನಸಾಮಾನ್ಯರಿಗೆ ಕಾನೂನು ಮೇಲೆ ನಂಬಿಕೆ ಜಾಸ್ತಿ ಆಗಬೇಕು ಅಷ್ಟೇ. ಅವನು ಎಂಥ ಪ್ರಭಾವಶಾಲಿ ಆಗಿದ್ರು, ಅವನೆಂಥ ಸೆಲೆಬ್ರಿಟಿ ಆಗಿದ್ರು ಅಷ್ಟೇ. ಸದ್ಯಕ್ಕೆ ದರ್ಶನ್ ಅಂತರೂ ಆರೋಪಿ, ಅಪರಾಧಿ ಅಲ್ಲ. ಈ ಟ್ರಯಲ್ಲು ಅವರು ಕೊಲೆ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಪ್ರೂವ್ ಮಾಡುವಂಥ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಅಷ್ಟೇ. ಅದರಲ್ಲೇನು ಬೇರೆ ದೊಡ್ಡ ಬೆಳವಣಿಗೆ ಅಂತರೂ ಅಲ್ಲ. ಬಟ್ ಕಾಯಬೇಕಾಗುತ್ತೆ. ಅವರ ಅಭಿಮಾನಿಗಳು ಕೂಡ ಈ ಒಂದು ಕೋರ್ಟ್ ತೀರ್ಪು ಬರೋವರೆಗೂ ಅವರ ಪಾತ್ರ ಇದೆಯಾ ಇಲ್ವಾ ಅಂಥೇಳಿ. ಬಟ್ ಈಗ ಕೊಲೆ ಮಾಡುವಲ್ಲಿ ಅವರ ನೇರವಾದಂಥ ಹಸ್ತಕ್ಷೇಪ ಇದೆಯಾ ಇಲ್ವಾ ಅನ್ನೋದು 262ಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳ ವಿಚಾರಣೆ ಆದಮೇಲೆ ಅದು ಹೊರಬರುತ್ತೆ. ಇದು 4 ತಿಂಗಳಿಗೆ ಮುಗೀತು ಅಂತ ಹೇಳೋಕ್ಕಾಗಲ್ಲ, ಅದು ಟೈಮ್ ಅಂತೂ ಹಿಡಿಯುತ್ತೆ. ಬಟ್ ಅಲ್ಲಿವರೆಗೂ ದರ್ಶನ್ ಅವ್ರಿಗೆ ಬಿಡುಗಡೆಯ ಭಾಗ್ಯ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ತೀರ್ಪು ಏನಾಗುತ್ತೆ ಅನ್ನುವಂತಹ ಕುತೂಹಲ ಈ ಕ್ಷಣದಿಂದಲೇ ಶುರುವಾಗ್ತಾ ಇದೆ. ಹಾಗಾಗಿನೇ ಮುಂದಿನ ವಿಚಾರಣೆಗೆ ಮತ್ತೆ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ, ಇಲ್ಲಿ ಯಾವೆಲ್ಲ ಪ್ರಭಾವನ ಬೀರುತ್ತವೆ, ಇದೆಲ್ಲವನ್ನು ಕೂಡ ನಾವು ಹಂತವಾಗಿ ಗಮನಿಸ್ಕೊಂಡು ಹೋಗ್ಬೋದಾಗಿದೆ. ಇದೇ ಹೊತ್ತಿನ ಅಖಾಡ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.